ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ನಿರ್ಮಾಪಕರಾಗಿರುವ ಚಿನ್ನೇಗೌಡರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚಿನ್ನೇಗೌಡ್ರೆ, ಸರೋಜಾದೇವಿಯವರು ಇನ್ನಿಲ್ಲ, ಯಾವ ರೀತಿ ನೆನಪು ಮಾಡ್ಕೊಳ್ತೀರಿ ಅಂತ ಅವ್ರನ್ನ? ಕನ್ನಡ ನಾಡು ಕಂಡಂತ ಅದ್ಭುತ ಕಲಾವಿದೆ ನಮ್ಮ ಬಿ ಸರೋಜಾದೇವಿಯವರು. ಖಂಡಿತ. ಅಂದಿನಿಂದಲೂ ಕೂಡ ಇಂದಿನವರೆಗೂ ಕೂಡ ಕಲಾವಿದೆಯಾಗಿ ಉಳಿದುಕೊಂಡಂತ ದೊಡ್ಡ ಸ್ಟಾರ್ ನಟಿ ನಮ್ಮ ಬಿ ಸರೋಜಾದೇವಿಯವರು. ಕನ್ನಡ, ತಮಿಳು, ತೆಲುಗು, ಹಿಂದಿ ಎಲ್ಲಾ ಭಾಷೆಗಳು ನಟಿಸಿ ಹೆಸರು ಗಳಿಸಿದಂತ ಕಲಾವಿದೆ, ಪರಿಪೂರ್ಣ ಕಲಾವಿದೆ ಅಂದ್ರೆ ನಮ್ಮ ಬಿ ಸರೋಜಾದೇವಿಯವರು. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಭಾವ ರಾಜ್ಕುಮಾರ್ ಜೊತೆಲೂ ಕೂಡ ಅನೇಕ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಅವ್ರು ಅಭಿನಯಿಸಿದಂತ ಚಿತ್ರ ಇವತ್ತು ಕೂಡ ಕಂಡು ಬಂದಿದೆ. ನಮ್ಮ ಚಕ್ರಾಚಾರ್ಯ ಇರ್ಬೋದು, ಭಾಗ್ಯವಂತ ಇರ್ಬೋದು, ಆ ಚಿತ್ರದಲ್ಲಿ ಪಾತ್ರ ಜೀವ ಕೊಡ್ತಿದ್ದ ವ್ಯಕ್ತಿ ನಮ್ಮ ಬಿ ಸರೋಜಾದೇವಿಯವರು. ಇವತ್ತು ನಮ್ಮಲ್ಲಿ ಇಲ್ಲ ಅಂತ ವಿಷಯ ಕೇಳಿ ನನಗೆ ತುಂಬಾ ಆಘಾತವಾಯಿತು. ಅದು ಹುಟ್ಟು ಸಾವು ಸಹಜ ತಾನೆ, ಹುಟ್ಟದ ಮೇಲೆ ಮನುಷ್ಯ ಸಾಯಲೇಬೇಕಲ್ವಾ. ಆದ್ರೆ ಅವ್ರು ಗಳಿಸಿದಂತ ಕೀರ್ತಿ, ಹೆಸರು, ಸ್ಥಾನಮಾನಗಳು ಯಾರು ಮರೆಯುವಂತಿಲ್ಲ. ಆ ಕಾಲ ಮದ್ರಾಸ್ನಲ್ಲಿ MGR ಜೊತೆ ಒಳಗೆ, NT ರಾಮರಾವ್ ಜೊತೆ ಒಳಗೆ ನಟಿಸಿ ಕನ್ನಡದಲ್ಲಿ ನಟಿಸಿದಂತ ಚಿತ್ರಗಳು ಇವತ್ತು ಕೂಡ ಕಣ್ಣು ಕಟ್ಟುವಂತಾಗಿದೆ. ಇವತ್ತು ಸುದ್ದಿ ಕೇಳಿದ ನಿಜವಾಗ್ಲೂ ಬಹಳ ಆಘಾತವಾಯಿತು. ಅದು ಹುಟ್ಟಿದ್ಮೇಲೆ ಮನುಷ್ಯ ಸಾಯಲೇಬೇಕಲ್ವೋ, ಅದು ಸಹಜ ಸಾವು ಅನ್ನೋದು. ಅವ್ರ ಆತ್ಮಕ್ಕೆ ಸಾಕು ಸಿಗಲಿ ಅಂತ ಹೇಳಿ ನಾನು ಭಗವಂತನ ಹಾರೈಸ್ತೀನಮ್ಮ. ಚಿನ್ನೇಗೌಡ್ರೆ, ಕೊನೆಯದಾಗಿ ತಾವು ಯಾವಾಗ ನೋಡಿದ್ದು ಸರೋಜಾದೇವಿಯವರನ್ನ? ನಾನು ಕೊನೆಯದಾಗಿ 2 ವರ್ಷ ಹಿಂದೆ ಮನೇಲಿ ಅವ್ರ ಸತ್ಯನಾರಾಯಣ ಪೂಜೆ ಮಾಡಿದ್ರು. ಅವಾಗ ನಾನು ಕರೆದಿದ್ರು, ಹೋಗಿದ್ದೆ. ಆದ್ರೂ ಕೂಡ ಅಮ್ಮ ಯಾವುದೇ ಬಿಡ್ತಿರ್ಲಿಲ್ಲ. ಪ್ರೋತ್ಸಾಹ ನೇಮಗಳನ್ನ ಮಾಡ್ತಾ ಇದ್ರು. ಅವ್ರ ಮನೇಲಿ ಕೂತ್ಕೊಂಡು ಯೋಗ ಮಾಡ್ತಾ ಇದ್ರು, ಯೋಗದ ಕಲ್ಲಿಡ್ರಾಗಿರ್ತಾ ಇದ್ರು. ಯಾಕಪ್ಪ ಮನಸ್ಸು ಶಾಂತಿ ಸಿಗ್ಬೇಕು ಅಂತ ಹೇಳಿ ಮಾಡ್ತಾ ಇದ್ರು. ನಾನು 2 years ಆಯ್ತು ನೋಡಿ, ಇಚ್ಚಿಗೆ ನೋಡಿಲ್ಲ ನಾನು. ನನಗೆ ಇವತ್ತು ಕೇಳಿ ನನಗೆ ನಿಜವಾದ ಸುದ್ದಿ ಕೇಳಿ ತುಂಬಾ ಆಘಾತವಾಯ್ತು. ರಾತ್ರಿಗೆ ಶಾಂತಿ ಸಿಗಲಿ ಅಂತ ಹೇಳಿ ಭಗವಂತ ಪ್ರಾರ್ಥನೆ ಮಾಡ್ತೇನೆ. ಚಿನ್ನೇಗೌಡ್ರೆ, ಈಗ ನಾವು ಕನ್ನಡ ಚಿತ್ರರಂಗ ಇರಬಹುದು ಅಥವಾ ಭಾರತೀಯ ಚಿತ್ರರಂಗದ ಬೇರೆ ಬೇರೆ ನಟಿಯರನ್ನ ನೋಡಿದ್ದೀವಿ. ಆದ್ರೆ ಅವರೆಲ್ಲರಿಗಿಂತ ಬಿ ಸರೋಜಾದೇವಿಯವರು ವಿಭಿನ್ನವಾಗಿ ನಿಂತ್ಕೊಳ್ತಾರೆ. ಬರೀ ಅವ್ರಿಗೆ ಭಿನ್ನವಾಗೇ ಇದ್ರು ಅವರು. ಯಾಕಂದ್ರೆ ಎಲ್ಲಾ ಪಾರ್ಟಿಗಳು ಕೂಡ ನಟಿಸಿದಂತ ದೊಡ್ಡ ಮಹಾನ್ ಕಲಾವಿದೆ ಅಮ್ಮ ಅವರು. MGR ಜೊತೆ ಒಳಗೆ, NT ರಾಮರಾವ್ ಜೊತೆ ಒಳಗೆ, ನಾಗೇಶ್ವರ ಜೊತೆ ಒಳಗೆ, ಈ ರಾಜ್ಕುಮಾರ್ ಜೊತೆ ಒಳಗೆ ಎಂತ ಅವು ಪಾತ್ರ ಮಾಡಲಿಲ್ಲ, ದಿನವೇ ಇಲ್ಲಮ್ಮ ಅವರು. ಅಂದ್ರೆ ನಾನು ಹೇಳ್ತಾಳೆ ಅವ್ನು ಮರೆಯಲಾಗದಂತ ಮಾಣಿಕ್ಯ ಮಾತು. ಹಾಗೇನೆ ಅವರಿಗೆ ಈ ನಟನೆಯ ಬಗ್ಗೆ ಜೊತೆಗೆ ವಿಶೇಷವಾಗಿ ಅವರ ಮೇಕಪ್ ಬಗ್ಗೆ ಒಲವಿತ್ತಲ್ಲ, ಅದು ನಿಜಕ್ಕೂ ಕೂಡ ಈಗಲೂ ಮಾತನಾಡಬೇಕಿದ್ರೆ ಭಾಮಾ ಹರೀಶ್ ಅವರು ಕೂಡ ಹೇಳ್ತಾ ಇದ್ರು, ನಾವು ಚಿತ್ರದಲ್ಲಿ ಅವರನ್ನ ಬೇರೆ ರೀತಿಯಾಗಿ ನೋಡ್ತಾ ಇರಲಿಲ್ಲ, ನಿಜ ಜೀವನದಲ್ಲಿ ಬೇರೆ ಸರೋಜಾದೇವಿಯವರನ್ನ ನೋಡ್ತಾ ಇರಲಿಲ್ಲ. ಚಿತ್ರದಲ್ಲಿ ಹೇಗೆ ಅವರು ಅಲಂಕಾರ ಮಾಡ್ಕೊಳ್ತಾ ಇದ್ರು, ವೇಷಭೂಷಣ ಇರ್ತಾ ಇತ್ತು, ನಿಜ ಜೀವನದಲ್ಲೂ ಕೂಡ ಹಾಗೆ ಇರ್ತಾ ಇತ್ತು. ನಿಜವಾಗಿ ಕೂಡ ಹೇಳ್ಬೇಕು ಅಂದ್ರೆ ಅವ್ರಿಗೆ ಭದ್ರಮ್ಮ ತಾಯಿ, ಅವ್ರ ಗಂಡಲ್ಲಿ ಬೆಳೆದಂತ ಬಿ ಸರೋಜಾದೇವಿಯವರು ಎಲ್ಲಾ ಪಾತ್ರಗಳು ಜೀವ ಕೊಡ್ತಾ ಇದ್ರಮ್ಮ. ಅದೊಂದು ಅವರಲ್ಲಿ ಕಳೆ, ರಕ್ತಗತ ಬಂದಿತ್ತಮ್ಮ ಅದು. ಅದರಿಂದ ನಾನು ಹೆಚ್ಚಿಗೆ ಹೇಳಲಿಕ್ಕೆ ಆಗಲ್ಲ. ನನಗೆ ವಿಷಯ ಕೇಳಿ ತುಂಬಾ ಮಾನಸಿಕವಾಗಿ ನೋವು ಆಗ್ತಾ ಇದೆ. ಎಂತ ಅದ್ಭುತವಾದ ಕಲಾವಿದೆ ನಮ್ಮ ಕಣ್ಮುಂದೆ ಇಲ್ವಲ್ಲ. ಪಾಪ ಅವ್ರುಗಳು ಏನು ಮಾಡಲ್ಲ, ಏನು ಮಾಡಕ್ ಆಗೋದಿಲ್ಲ. ವಯಸ್ಸು ಅನ್ನೋದು ಇರುತ್ತಲ್ಲ ಪ್ರತಿಯೊಬ್ಬರಿಗೂ. ಭಗವಂತ ಕರ್ಕೊಂಡಿದ್ದಾನೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ನಾನು ಮತ್ತನ್ನು ಹಾರೈಸ್ತೀನಮ್ಮ. ಧನ್ಯವಾದ ಚಿನ್ನೇಗೌಡ್ರೆ, TV9 ಜೊತೆ ಮಾತನಾಡಿದ್ದಕ್ಕೆ.